ಪ್ರಾಸ್ತಾವಿಕವಾಗಿ ಮಾತನಾಡ್ತಿರ್ಬೇಕಾದ್ರೆ ಸುಷ್ಮಿತಾ ಬಾರಿಗಿಡದವರು ಹೇಳಿದರು, ನಮ್ಮ ಜನಪ್ರಿಯ ಶಾಸಕರಾಗಿರುವಂಥ ವಿಜಯಾನಂದ ಕಾಶಪ್ಪನವರಿವರು ಸಚಿವರಾಗಬೇಕು ಅನ್ನುವಂಥ ಒಂದು ಅಭಿಲಾಷೆಯನ್ನು ಹೊತ್ತು ಅನೇಕರು ತಮ್ಮ ತಮ್ಮ ಅಭಿಲಾಷೆಗೆ ಅನುಗುಣವಾಗಿ ಹರಕೆಯನ್ನು ಹೊತ್ತಿದ್ದರು. ಈಗಾಗಲೇ ನಾವು ಮಾಧ್ಯಮಗಳಲ್ಲಿ ತಾವು ಕೂಡ ಪ್ರಸಾರ ಮಾಡಿದ್ದೀರಿ. ಅನೇಕರು ದೇವಸ್ಥಾನಗಳನ್ನು ದರ್ಶನ ಮಾಡಿ ಹರಕೆ ತೀರಿಸಿದ ಉದಾಹರಣೆಗಳು. ನಿನ್ನೆ ಕರಡಿ ಗ್ರಾಮದಲ್ಲಿ ಒಬ್ಬರು ಊರು ಸೇವೆ ಮಾಡಿದರು. ಅಭಿಮಾನ ಅನ್ನುವುದು ಒಬ್ಬ ಜನನಾಯಕನಿಗೆ ಇರಬಹುದಾದಂಥ ಒಂದು ಬೆಂಬಲದ ಪ್ರತೀಕ, ಅಭಿಮಾನದ ಪ್ರತೀಕ ಅಂತ ನಾನು ಅಂದ್ಕೊಂಡಿದ್ದೇನೆ. ಜನನಾಯಕರಾದವರು ಇನ್ನಷ್ಟು ಬೆಳೆಯಲ್ಲಿ ಇನ್ನಷ್ಟು ಎತ್ತರದ ಸ್ಥಾನಕ್ಕೆ ಹೋಗಲಿ ಅನ್ನೋದು ಮತಕ್ಷೇತ್ರದ ಮತದಾರರು ಮತ್ತು ಅಭಿಮಾನಿಗಳ ಆಶಯ ಕೂಡ ಆಗಿರ್ತದೆ. ಈ ನಿಟ್ಟಿನಲ್ಲಿ ಕುಲಕರ್ಣಿಪೇಟೆಯ ಸಮಸ್ತ ಸದ್ಭಕ್ತರಾದಿಯಾಗಿ ಯೂನಿಯನ್ ಸಂಸ್ಥೆ ಹಾಗೂ ಇಲ್ಕಲ್ಲಿನ ವಿವಿಧ ಸಂಘ ಸಂಸ್ಥೆಗಳ ಯುವಕರು ಹಾಗೂ ವಿಜಯಾನಂದ ಕಾಶಪ್ಪನವರವರ ಅಭಿಮಾನಿ ಬಳಗ ಇವರೆಲ್ಲ ಸೇರಿ ಮಾನ್ಯ ಶಾಸಕರಾಗಿದ್ದಾಗ, ಈಗೂ ಕೂಡ ಅವರು ಶಾಸಕರು ಜೊತೆಗೆ ಸಚಿವರು, ಬರೀ ಶಾಸಕರಾಗಿದ್ದಾಗ ಅವರನ್ನ ಸಚಿವರಾಗಿ ಮಾಡಬೇಕು. ಆ ಸಚಿವರಾಗಿ ಮಾಡಬೇಕಾದ್ರೆ ಜನಾಶೀರ್ವಾದನೂ ಬೇಕು, ರಾಜಕೀಯದ ಒಂದು ಬೆಂಬಲನೂ ಬೇಕು, ಜೊತೆಗೆ ಮತದಾರರ ಮತ್ತು ಹಿತೈಷಿಗಳ ಹಾರೈಕೆನೂ ಬೇಕು. ಈ ನಿಟ್ಟಿನಲ್ಲಿ ಈ ಎಲ್ಲ ತರುಣರು, ನಾನು ಹೆಸರಿಸಿದಂಥ ಎಲ್ಲ ತರುಣರು ಬಾದಾಮಿ ಬನಶಂಕರಿ ದೇವಿಗೆ ಹರಕೆ ಹೊತ್ತು ವಿಜಯಾನಂದ ಕಾಶಪ್ಪನವರವರು ಸಚಿವರಾದಲ್ಲಿ ನಾವು ಇಲಕಲ್ಲಿನಿಂದ ಬಾದಾಮಿ ಬನಶಂಕರಿವರೆಗೆ ಪಾದಯಾತ್ರೆ ಹೊರತೀವಿ ಅಂತ ಒಂದು ಹರಕೆಯನ್ನು ಹೊತ್ತಿದ್ರು. ಅದರಲ್ಲಿ ಪ್ರಮುಖವಾಗಿ ಹಿರೇಮಠವರು, ವಿಜಯ್ ಜಾನಕಿಯವರು, ಮಂಜುನಾಥ್ ವನ್ಕೆಯವರು, ವಿದ್ಯಾಸಾಗರ್ ದೇವಾಂಗ್ ಮಠ್ ಅವರು, ಇವರ ಒಂದು ಮತ್ತು ನಮ್ಮ ಸಂಘಟಕರಾದಂಥ ರಾಜೀವ್ ಇಲ್ಕಲ್ ಇವರ ಒಂದು ನೇತೃತ್ವದಲ್ಲಿ ಸುಮಾರು 15 ಜನ ಪಾದಯಾತ್ರೆ ಹೋಗ್ತಾರೆ. ಅವರ ಜೊತೆ ಮತ್ತಾರಾದರೂ ವಿಲಿಂಗಡಿ ಆಸೆ ಪಟ್ಟು ಬರುವಂಥ ಅನೇಕ ಅಭಿಮಾನಿಗಳು ಕೂಡ ಅವರ ಜೊತೆ ಹೆಜ್ಜೆ ಹಾಕ್ತಾರೆ. ಮತ್ತು ಸುಮಾರು 50 ಜನ ಕುಲಕರ್ಣಿಪೇಟೆಯ ನಮ್ಮ ಅಕ್ಕ ತಂಗಿಯರು ಅದೇ ಪಾದಯಾತ್ರೆ ದಿನದಂದು, ಅಂದರೆ ನಂದು ನಾಳೆನೇ ದಿನಾಂಕವನ್ನು ನಾನು ಆಗಲೇ ಹೇಳಿಲ್ಲ, 26ನೇ ತಾರೀಕು ಅದರ ಕಾರ್ಯಕಲಾಪಗಳು, 27ನೇ ತಾರೀಕು ಅದರ ಕಾರ್ಯಕಲಾಪಗಳ ಬಗ್ಗೆ ರಾಜೀವ್ ಇಲ್ಕಲ್ ಮಾತಾಡ್ತಾರೆ. ಸುಮಾರು 50 ಜನ ಮಹಿಳೆಯರು ಅದೇ ದಿನ ಸಂಜೆ ಬಾದಾಮಿ ಬನಶಂಕರಿಯ ಒಂದು ದೇವಸ್ಥಾನದಲ್ಲಿ ಪೂಜೆ, ಅಭಿಷೇಕ, ಪಾರಾಯಣಗಳನ್ನು ಮಾಡ್ತಾರೆ. ಇದರ ಪಾದಯಾತ್ರೆ ಹೊರಟಂತ ಅಭಿಮಾನಿಗಳಿಗೆ, ಈ ಯುವಕರಿಗೆ ಅಶೋಕ್ ಚಲವಾದಿ ಅವರು ಹಾಗೂ ಅಮೀರ್ ಇಟಿಗೆ ಅವರು ಟಿ ಶರ್ಟ್ ಕೊಡುವುದರ ಮುಖಾಂತರ ಒಂದು ಉತ್ತೇಜನವನ್ನು ಕೊಡ್ತಾರೆ. ಆಮೇಲೆ ಬೆಳಗಿನ ಅಲ್ಪೋಪಹಾರವನ್ನು ನಮ್ಮ ಹಿತೈಷಿಗಳು ಮತ್ತು ಸಾಮಾನ್ಯವಾಗಿ ಅನ್ನದಾನ ಅಂದ ತಕ್ಷಣ ಹೆಸರಾಗುವಂಥ ಹೆಸರೇ MD ಭಾಗವನ್ ಅವರು ಆ ಅಲ್ಪೋಪಹಾರದ ವ್ಯವಸ್ಥೆಯನ್ನು ಮಾಂತೇಶ್ ಹತ್ತಿ ಅವ್ರ ಜೊತೆಗೂಡಿ ನಿರ್ವಹಿಸ್ತಾರೆ. ಅದೇ ರೀತಿ ಮಧ್ಯಾಹ್ನ 2 ಗಂಟೆಗೆ ಕಾಟಾಪುರ ಸಾಯಿ ಮಂದಿರದಲ್ಲಿ ಪೂಜೆ ಆದ ನಂತರ ಊಟದ ವ್ಯವಸ್ಥೆಯನ್ನು ಅವಿನಾಶ್ ಶೆಟ್ಟಿ ಮತ್ತು ಸದ್ದಾಂ ಹುಸೇನ್ ಇಲ್ಕಲ್ ಅವರು ಅದರ ಒಂದು ಮನೆಯನ್ನು ಹೊತ್ಕೊಂಡಾರ. ಅದೇ ರೀತಿ ರಾತ್ರಿ ಊಟದ ವ್ಯವಸ್ಥೆಯನ್ನು ನಮ್ಮ ರಾಜು ಇಲ್ಕಲ್ ಹಾಗೂ ಅವರ ಸ್ನೇಹಿತರು ಮಾಡ್ತೀವಂತ ಒಂದು ಜವಾಬ್ದಾರಿನ ತಮ್ಮ ಮೇಲೆ ಹಾಕೊಂಡಾರ. ಈ ಎಲ್ಲ ಮಹಿಳಾ ಸದಸ್ಯರಿಗೆ ಒಂದು ವಾಹನ ವ್ಯವಸ್ಥೆಯನ್ನ ನಮ್ಮ ದೀಪು ದೀಕ್ಷಾ ಸಂಸ್ಥೆಯ ಸಂಸ್ಥಾಪಕಿ ಸಹೋದರಿ ಸವಿತಾ ಚಲವಾದಿ ಅವರು ನೋಡ್ಕೊತಾರೆ. ಈ ಎಲ್ಲರನ್ನ ನಾನು ಇಲ್ಲಿ ಸ್ಮರಿಸ್ಕೊಳ್ತಾ ಮತ್ತೊಂದು ಮಾತನ್ನ ನನಗೆ ಇಲ್ಲಿ ಬಂದ ಮೇಲೆ ಹೇಳಿದರು ನಮ್ಮ MD ಭಾಗವನ್ ಅವರು. ಈ ಮುಂಚೆ ಮಾನ್ಯ ಶಾಸಕರಲ್ಲಿ ಸಚಿವರಾಗಿಂತ ಮುಂಚೆನೆ ಶಾಸಕರೆಲ್ಲ ಅವರೊಂದು ವಿಜ್ಞಾಪನೆಯನ್ನು ಮಾಡಿಕೊಂಡು, ಸರ್ ನೀವು ಸಚಿವರಾದರೆ ನಾನು ಒಂದು ಸುಮಾರು 5,000 ಜನರಿಗೆ ಹೋಳಿಗೆ ಊಟ ಮಾಡಿಸ್ತೀನಿ ಅಂತ ಒಂದು ಅಭಿಲಾಷೆಯನ್ನ ಮಾನ್ಯ ಶಾಸಕರಲ್ಲಿ ಕೇಳಿದಾಗ
ಆಯ್ತಪ್ಪ ನಿಮ್ಮ ಅರಕೆಯಿಂದ ನಾನು ಸಚಿವರಾದ್ರೆ ಮಾಡಕ್ಕಂತೀವಿ, ಅದನ್ನ ನಾನು ಒಪ್ಪಿಗೆ ಕೊಡ್ತೀನಿ, ನಿಮ್ಗೆ ದಿನಾಂಕನ ಕೊಡ್ತೀನಿ ಅಂತೇಳಿ ಹೇಳಿದರು. ಆ ಒಂದು ನಿಟ್ಟಿನಲ್ಲಿ ಅದನ್ನು ಇದೇ ಸಂದರ್ಭದಲ್ಲಿ ತಮ್ಮೆಲ್ಲರೂ ಪ್ರಕಟಪಡಿಸಲಿಕ್ಕೆ ಇಷ್ಟಪಡ್ತೀನಿ. ಸಮೀಪದಲ್ಲಿ ಒಂದು ವಾರದೊಳಗಾಗಿನೇ ಸಾಹೇಬರ ಒಂದು ಡೇಟ್ ತಗೊಂಡು ಸುಮಾರು 5,000 ಜನರಿಗೆ ಹೋಳಿಗೆ ಊಟವನ್ನು ಹಾಕಿಸುವಂಥ ಇರಾದೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಇವೆಲ್ಲವುಗಳನ್ನು ನೋಡಿದಾಗ ಇಲ್ಲಿ ನಮ್ಮ ಮುಖ್ಯವಾಗಿ ಕಂಡು ಬರುವುದಂತಂದ್ರೆ, ಒಬ್ಬ ಜನಪ್ರತಿನಿಧಿಗೆ ಮತದಾರ ಮತ್ತು ಜನಪ್ರತಿನಿಧಿ ಅವರಿಬ್ಬರ ನಡುವೆ ಈ ರೀತಿ ಮೊದಲು ಬಾಂಧವ್ಯಗಳು ಇರಲೇಬೇಕು. ಅದು ಪಕ್ಷ ಯಾವುದೇ ಇರಲಿ, ಜನನಾಯಕರೇ ಇರಲಿ, ಅವ್ರು ಯಾವುದೇ ಪಕ್ಷದವರು ಇರಲಿ, ಒಮ್ಮೆ ಅವರು ಶಾಸಕರಾದ ಮೇಲೆ, ಒಮ್ಮೆ ಅವರು ಸಚಿವರಾದ ಮೇಲೆ ಇಡೀ ಕ್ಷೇತ್ರದ ಸ್ವತ್ತು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರ ಸ್ವತ್ತು, ಯಾರು ಶಾಸಕರಾಗಲಿ ಸಚಿವರಾಗಲಿ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿರುವಂತಹ ಯುವಕರು ಕೂಡ ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಪಕ್ಷಾತೀತವಾಗಿ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಸಚಿವರಾಗುವುದು ಕೇವಲ ವಿಜಯಾನಂದ ಕಾಶ್ಯಪ್ಪನವರಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಮತ್ತು ಅವರು ಪ್ರತಿನಿಧಿಸುವಂತಹ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಷಯ ಅಲ್ಲ. ಅದು ಇಡೀ ಹುಣಗುನ್ ಮತಕ್ಷೇತ್ರದ ಎಲ್ಲ ಸರ್ವ ಜನತೆಗೆ ಸಂಬಂಧಪಟ್ಟಂತ ಒಂದು ಸಂತಸದ ವಿಷಯ. ಆ ನಿಟ್ಟಿನಲ್ಲಿ ಯುವಕರು ಹಿರಿಯರ ಸಹಕಾರ ತಗೊಂಡು, ಬರೀ ಯುವಕರು ಮನಸ್ಸು ಮಾಡಿದ್ರೆ ಸಾಲದು, ಅವರಿಗೆ ಇಂಥ ಎಲ್ಲ ಹಿರಿಯರ ಸಹಾಯ ಸಹಕಾರ ಬೇಕು. ಆ ನಿಟ್ಟಿನಲ್ಲಿ ಹಿರಿಯರು ಅವ್ರಿಗೊಂದು ಯೋಗ್ಯ ಮಾರ್ಗದರ್ಶನ ಮಾಡಿ ಈ ಒಂದು ಕಾರ್ಯಕ್ಕೆ ಅಣಿಗೊಳಿಸ್ಯಾರ. ಆ ಪಾದಯಾತ್ರೆ ಯಶಸ್ವಿಯಾಗಲಿ. ಮಾನ್ಯ ಸಚಿವರು ಕೂಡ ನಾನು ಬಿಡುವು ನೋಡಿಕೊಂಡು ಅವ್ರು ಇವತ್ತು ಆಗಮಿಸ್ತಾ ಇದ್ದಾರೆ. ನಾಳೆ ಬಿಡುವು ನೋಡಿಕೊಂಡು ಆ ಪಾದಯಾತ್ರೆಯಲ್ಲಿ ಸ್ವಲ್ಪ ನಾನು ಅವ್ರನ್ನ ಎಲ್ಲಾದ್ರೂ ಎದುರುಗೊಂಡು ಪಾಲ್ಗೊಳ್ತೀನಿ ಅಂತ ಮಾತು ಕೊಟ್ಟಾರೆ. ಅದನ್ನು ಮತ್ತೆ ಹಿರಿಯರು ಕೂಡ ಒತ್ತಾಯಿಸಿ ಅದನ್ನು ಒಂದು ವ್ಯವಸ್ಥೆ ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಮಾಧ್ಯಮದ ಸ್ನೇಹಿತರ ಸಹಕಾರನೂ ಬೇಕು. ಯಾಕಂದ್ರೆ ಇಲ್ಲಿರುವಂಥ ಯುವಕರಾಗಲಿ ಒಂದು ದೊಡ್ಡ ಸ್ಥಾನದಲ್ಲಿರುವಂಥವರು ಯಾವುದೇ ಒಂದು ಆದಾಯ ಬರುವಂಥ ಇದರಲ್ಲಿ ಇದ್ದವರಲ್ಲ. ಹಿರಿಯರ ಸಹಾಯ ಸಹಕಾರದೊಂದಿಗೆ ಮಾಡಬೇಕು. ಇಂಥ ಒಂದು ವಿಧಾಯಕ ಕಾರ್ಯಗಳನ್ನು ಮಾಡುತ್ತಿರುವಂಥ ಯುವಕರ ಬೆನ್ನು ತಟ್ಟುವಂಥ ಕೆಲಸವನ್ನ, ಪ್ರಚಾರ ಕೊಡುವಂಥ ಕೆಲಸವನ್ನ ಮಾಧ್ಯಮ ಮಿತ್ರರು ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಸಹಕಾರಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಈ ಪಾದಯಾತ್ರೆಗೆ ಶುಭವನ್ನ ಕೊಡ್ತಾ ಇದ್ದೇನೆ. ಒಂದು ವಿಷಯ ಮತ್ತೊಂದು ಮರೆತಿದ್ದೆ ನಾನು. ಈ ಹಿಂದೆ ಕೂಡ ನಮ್ಮ ಸರ್ವೋಚ್ಚ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಬೇಸ್ಲೆಸ್ ಅಪವಾದ ಕೊಟ್ಟಿದ್ರು. ಮೂಢ ಹಗರಣದಲ್ಲಿ ಅವರನ್ನ ಅಪರಾಧಿಗಳು, ಆರೋಪಿಗಳಂತ ಕೊಟ್ಟಾಗ ಆ ಮೂಢ ಹಗರಣದ ಒಂದು ನಿರಪರಾಧಿತ್ವ ಆಗಲಿ, ಅವರು ಅದರಿಂದ ಮುಕ್ತರಾಗಲಿ ಅಂತ ಕೂಡ ಇಡೀ ಯುವಕರು ಪಾದಯಾತ್ರೆ ಮಾಡಿದರು. ಅದು ತಮ್ಮ ಗಮನಕ್ಕೆ ಐತೆ ಅಂತ ಭಾವಿಸ್ತೇನೆ. ಪ್ರಚಲಿತ ಘಟನೆಗಳಿಗೆ ಸ್ಪಂದಿಸುವಂತ ಮನೋಭಾವವನ್ನು ಯುವಕರು ಬೆಳೆಸಿಕೊಂಡಿರುವುದು ಒಂದು ಒಳ್ಳೆಯ ಬೆಳವಣಿಗೆ. ಈ ರೀತಿ ಅವರಿಂದ ಇನ್ನಷ್ಟು ವಿಧಾಯಕ ಕಾರ್ಯಗಳು ಬರಲಿ ಅಂತ ನಾನು ಆಶಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು. ಮತ್ತು ಎಲ್ಲ ನಮ್ಮ ಓಣಿಯ ಗುರು ಹಿರಿಯರಿಗೂ ಕೂಡ ನಮ್ಮ ಕಟ್ಟಂಚೇರಿ ಗುರುಗಳು ಇದೀಗ ಇದ್ರ ಬಗ್ಗೆ ನಮ್ಮ ಶ್ರೀ ವಿಜಯಾನಂದ ಎಸ್ ಕಾಶ್ಯಪ್ಪನವರ ಅಭಿಮಾನಿಗಳ ಬಳಗದ ಇಲ್ಕಲ್ಲ ವತಿಯಿಂದ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶ್ಯಪ್ಪನವರಿಗೆ ಸಂಪುಟದಲ್ಲಿ ಸಚಿವ ಸ್ಥಾನ ಸಿಗಲೆಂದು ತಾಯಿ ಶ್ರೀ ಬನಶಂಕರಿ ದೇವಿಯಲ್ಲಿ ಪಾದಯಾತ್ರೆ ಬರುತ್ತೇವೆ ಎಂದು ಹರಿಕೆ ಗೊತ್ತಿದ್ದು, ಅದರಂತೆಯೇ ನಮ್ಮ ಯೂನಿಯನ್ ಕ್ರೀಡಾ ಹಾಗೂ ಸಂಸ್ಕೃತ ಎಲ್ಲ ಅಭಿಮಾನ ಬಳಗದ ಹುಡುಗರು ಕೂಡ ಬನಶಂಕರಿ ಪಾದಯಾತ್ರೆಗೆ ನಾಳೆ ದಿನ ಹೊರಟಿದ್ದಾರೆ. ಅದರ ಮಾರ್ಗದ ಬಗ್ಗೆ ತಮಗೆ ನಾನು ಇಲ್ಲಿ ವಿವರಿಸುತ್ತೇನೆ. ಬೆಳಿಗ್ಗೆ 5:30 ಗಂಟೆಗೆ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿದ್ದು, ಬೆಳಿಗ್ಗೆ ಅದರಂತೆ 6:30 ಗಂಟೆಗೆ ಶ್ರೀ ಪುರಮ್ಮ ದೇವಿ ಗುಡಿಯಲ್ಲಿ ಪೂಜೆ ಇರುತ್ತದೆ. ಮತ್ತು ಮಧ್ಯಾಹ್ನ 2 ಗಂಟೆಗೆ ಕಾಟಾಪುರದ ಶ್ರೀ ಸಾಯಿ ಮಂದಿರದಲ್ಲಿ ಪೂಜೆ ಇರುತ್ತದೆ. ಮತ್ತು ಸಾಯಂಕಾಲ 5 ಗಂಟೆಗೆ ಶ್ರೀ ಶಿವೋಗ ಮಂದಿರದಲ್ಲಿ ಪೂಜೆ ಇರುತ್ತದೆ. ಮತ್ತು ಸಂಜೆ 7 ಗಂಟೆಗೆ ಶ್ರೀ ಬಾದಾಮಿ ಬನಶಂಕರಿ ದೇವಸ್ಥಾನ ತಲುಪುವುದು. ಸಂಜೆ 7:30 ಗಂಟೆಗೆ ತಾಯಿ ಶ್ರೀ ಬನಶಂಕರಿ ದೇವಿಗೆ ವಿಶೇಷ ಪೂಜೆ ನೆರವೇರಿಸಲಾಗುವುದು. ಇದರಂತೆ ಇದು ನಮ್ಮ ಹುಣಗುನ್ ಮತಕ್ಷೇತ್ರಕ್ಕೆ 24 ವರ್ಷಗಳ ನಂತರ ಸಚಿವ ಸ್ಥಾನ ಸಿಕ್ಕಿದ್ದು ನಮಗೆಲ್ಲರಿಗೂ ಸಂತೋಷದ ವಿಷಯ. ತಾಯಿ ಬನಶಂಕರಿ ಆಶೀರ್ವಾದವು ಅಥವಾ ವಿಜಯಮಾಂತೇಶ್ವರ ಕೃಪಾಶೀರ್ವಾದವು, ಮುಸ್ಲಿಂ ಖಾದ್ರಿ ಕೃಪಾಶೀರ್ವಾದವು ಅಥವಾ ನಮ್ಮ ಶಾಸಕರ ಒಂದು ನಿಷ್ಠೆ, ಒಂದು ಕಾಳಜಿಗೋಸ್ಕರ ಒಂದು ದೇವರು ಕೊಟ್ಟಂತಹ ಒಂದು ವರ ಅಂತ ನಾವು ತಿಳ್ಕೊಂಡಿವಿ. ಅದರ ಅಂಗವಾಗಿ ನಮ್ಮ ಕುಲಕರ್ಣಿಪೇಟೆಯ ಯೂನಿಯನ್ ಸಂಸ್ಥೆ ಹಾಗೂ ಕ್ರೀಡಾ ಸಂಸ್ಥೆಯು ಈ ವರ್ಷ 5ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ಲಿಕ್ಕತ್ತದ. ಇದಕ್ಕೆ ನಮ್ಮ ಎಲ್ಲ ಓಣಿಯ ಗುರು ಹಿರಿಯರು, ಯುವಕರು ಎಲ್ಲರೂ
ತನು ಮನದಿಂದ ಯಾವುದೇ ಸ್ವಾರ್ಥ ಇಲ್ಲದೇ ದುಡಿಯುವಂತ ಒಂದು ಈ ಸಂಸ್ಥೆ ಇರೋದ್ರಿಂದ ಎಲ್ಲರೂ ಇದು ಯಶಸ್ವಿಯಾಗಿ ನಡೀತಾ ಇದೆ. ಇದರಂತೆ ಪ್ರತಿ ವರ್ಷನೂ ನಮ್ದು ನಡೀತಾ ಇರಬೇಕು, ಪ್ರತಿ ವರ್ಷನೂ ನಡೀತಾ ಇರಬೇಕು. ಆನಂತರ ನಮ್ಮ ಕಾಶ್ಯಪ್ನವರಿಗೆ ಇನ್ನೂ ಹೆಚ್ಚು ಹುದ್ದೆಗಳು ಸಿಗಲಿ. ನಮ್ಮ ಆಸೆ ಏನಂದ್ರೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿ ಅನ್ನೋ ಒಂದು ಆಶಾಭಾವನೆ ನಮಗದ. ಆ ತಾಯಿ ಬನಶಂಕರಿ ದೇವಿ ಆಶೀರ್ವಾದ ಮಾಡಿದ್ರೆ ಅದೇನು ದೊಡ್ಡ ಮಾತಲ್ಲ. ಇವತ್ತಿಲ್ಲ ನಾಳೆ ಸಿಕ್ಕೇ ಸಿಗುತ್ತ. ಯಾಕಂದ್ರೆ ನಮ್ಮ SR ಕಂಠಿ ಅವರು ಆದ ನಂತರ ನಮ್ಗೆ ಮುಖ್ಯಮಂತ್ರಿ ಸ್ಥಾನನೇ ಇಲ್ಲ. ಅದಕ್ಕೆ ಒಂದು ಗುರುವಿನ ಆಶೀರ್ವಾದ, ದೇವರ ಕೃಪೆಯಿಂದ ಅವರು ಮುಖ್ಯಮಂತ್ರಿ ಸ್ಥಾನದವರೆಗೂ ಹೋಗಲಿ ಅಂತಂದು ನಾವು ಆಶೆ ಮಾಡ್ತೀವಿ. ಆನಂತರ ತಾವೆಲ್ಲ ಪತ್ರಕರ್ತರು ನಾಳೆ ನಡೆಯುವ ಒಂದು ಪಾದಯಾತ್ರೆಗೆ ತಾವೆಲ್ಲ ಬಂದು ಈ ವರದಿ ಬಗ್ಗೆ ಮತ್ತು ಸಹಕಾರ ಕೊಡ್ತೀರಿ ಅಂತಂದು ನಾನು ಆಶಾಭಾವನೆಯಿಂದ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಂತೀನಿ. ಅದಕ್ಕೆ ಇದು ಒಂದೇ ಸರ್ತಿ ಅಲ್ಲ, ಪ್ರತಿ ವರ್ಷ ದಸರಾ ಟೈಮ್ದೊಳಗೆ ನಾವು ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕೊಂಡಿರ್ತೀವಿ. ಆ ಟೈಮ್ದೊಳಗೆ ತಾವೆಲ್ಲರೂ ಬಂದು ನಮ್ಮ ಒಂದು ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಅದನ್ನ ಪ್ರಸಾರ ಮಾಡಿದ್ರಿ ಅಂತಂದ್ರೆ ತಮಗೆ ನಾವು ಕೃತಜ್ಞರಾಗಿರ್ತೀವಿ ಅಂತಂದು ನಾವು ವಿನಂತಿ ಮಾಡ್ತೀವಿ. ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಇರೋದು ನಾನು. ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಎಲ್ಲೇ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾನು ಅವ್ರನ್ನ ಭೇಟಿಯಾದ್ರೆ ಅಂಕಲ್ ನೀವು ಫಸ್ಟ್ ಸಚಿವ ಸ್ಥಾನ ಆಗ್ಲೇಬೇಕು ಅಂತ ನಾನು ಕೂಡ ವಿಜಯ ಮಾತೇಶ್ನಲ್ಲಿ ಹರಕೆ ಹೊತ್ತಿದ್ದು ನಿಜ. ಅದೇ ನಿಟ್ಟಿನಲ್ಲಿ ಇಲ್ಲೆಲ್ಲ ನಮ್ಮ ಯೂನಿಯನ್ ಸಂಸ್ಥೆಯ ಕುಲಕರ್ಣಿಪೇಟೆಯ ಎಲ್ಲ ಯುವಕರು ಏನ್ ಮಾಡ್ಯಾರ ಅಂದ್ರೆ ಬಾದಾಮಿ ಬನಶಂಕರಿ ದೇವಿಗೆ ಪಾದಯಾತ್ರೆಯನ್ನ ಹೊರಟಿದ್ದಾರೆ. ಸುಮಾರು ಒಂದು 50 ಜನರು ನಮ್ಮ ಯೂನಿಯನ್ ಸಂಸ್ಥೆಯಿಂದ ಪಾದಯಾತ್ರೆ ಹೊರಟಾರೆ. ಈ 50 ಜನದ ಜೊತೆ ವಿವಿಧ ಸಂಘಟನೆಗಳು, ವಿವಿಧ ಸಂಘ ಸಂಸ್ಥೆಗಳು ಕೂಡ ನಮ್ಮ ಯೂನಿಯನ್ ತಂಡದ ಜೊತೆಗೆ ಅವರು ಕೂಡ ಇಳಕಲ್ದಿಂದ ಬೆಳಗ್ಗೆ ಬಾದಾಮಿ ಬನಶಂಕರಿಗೆ ಪಾದಯಾತ್ರೆ ಮೂಲಕ ಸಚಿವ ಸ್ಥಾನವನ್ನು ಸಿಕ್ಕಿರೋ ಪರವಾಗಿ ಹರಕೆಯನ್ನು ತೀರಿಸುತ್ತಿದ್ದಾರೆ. ಇದರ ಜೊತೆಗೆ ನಮ್ಮ ಕುಲಕರ್ಣಿಪೇಟೆಯ ಎಲ್ಲ ಮಹಿಳಾ ತಾಯಂದಿರು, ನಮ್ಮ ಯೂನಿಯನ್ ಎಲ್ಲ ಮಹಿಳಾ ತಾಯಂದಿರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮಹಿಳೆಯರು ಲಲಿತಾ ಪಾರಾಯಣವನ್ನ ಬನಶಂಕರಿ ದೇವಿ ದೇವಸ್ಥಾನ, ಬಾದಾಮಿ ಬನಶಂಕರಿ ದೇವಿ ದೇವಸ್ಥಾನದಲ್ಲಿ ಮಹಿಳಾ ಪಾರಾಯಣ, ಲಲಿತಾ ಪಾರಾಯಣ ಮಾಡೋಕ್ಕೆ ಎಲ್ಲರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಎಲ್ಲ ಸಂಘ ಸಂಸ್ಥೆಯ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ತೇನೆ. ಈ ಮೂಲಕ ನಾಳೆ ಬೆಳಿಗ್ಗೆ ಏನು ನಮ್ಮ ಬನ್ನಿ ಮಹಾಕಾಳಿ ಗುಡಿ, ಕುಲಕರ್ಣಿಪೇಟೆಯಲ್ಲಿರ್ತಕ್ಕಂಥ ಬನ್ನಿ ಮಹಾಕಾಳಿ ಗುಡಿಯಿಂದ ಎಲ್ಲ ಯುವಕರು ಏನು ಪಾದಯಾತ್ರೆ ಹೋಗ್ತಿದ್ದಾರಲ್ಲ, ಆ ಪಾದಯಾತ್ರೆಗೆ ಹೋಗ್ತಿರ್ತಕ್ಕಂಥ ಯುವಕರಿಗೆ ವಿಜಯ್ ಜಾನಕಿಯವರು ಹಾಗೂ ಮಹಂತೇಶ್ ಹಿರೇಮಠ ಅವರು ಸಾಂಕೇತಿಕವಾಗಿ T-ಶರ್ಟ್ಗಳನ್ನು ಕೊಟ್ಟು ಅನಾವರಣ ಮಾಡ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಇದಕ್ಕೆ ಸಾಕ್ಷಿಯಾಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಆಶೀರ್ವದಿಸಿ ಯಶಸ್ವಿಗೊಳಿಸಬೇಕೆಂದು ಸರ್ವರಾಗಿ ನಾನು ಪ್ರಾರ್ಥಿಸ್ತೀನಿ. ಧನ್ಯವಾದಗಳು. ಇಲ್ಲಿ ನೋಡ್ರಿ, ಎಲ್ಲರೂ ಆ ಕಡೆ ನೋಡ್ಬೇಡ್ರಿ.